ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಪ್ರೋಮೋ ಬಂದಿರುತ್ತೆ. ರಘು ಮತ್ತೆ ಧ್ರುವಂತ್ ಅವ್ರು ಇಬ್ರು ಕಿತ್ತಾಡ್ತಾ ಇದ್ದಾರೆ. ಕೊನೆ ಟೈಮ್ ಅಲ್ಲಿ ಬೇಕಾಗಿತ್ತ ಕಿತ್ತಾಡೋದು, ಜಗಳಾಡೋದು. ಯಾವ ರೀತಿ ಅಂದ್ರೆ ಹೊರಗ್ ಬಂದ್ಮೇಲೆ ನಾನ್ ನಿನ್ನ ನೋಡ್ಕೊಂತೀನಿ, ನಾನ್ ನಿನ್ನ ನೋಡ್ತೀನಿ ಅಂತೆಲ್ಲ ಜಗಳ ಆಡ್ತಾ ಇದ್ರೆ ಆ ಅವಶ್ಯಕತೆ ಇರ್ಲಿಲ್ಲ. ಫಸ್ಟ್ ಕೊನೆ ಟೈಮ್ ಅಲ್ಲಿ ಏನ್ ಗೊತ್ತಾ, ಎಲ್ಲರೂ ಊಹಿಸಿದ್ದು ಅದೇ, ಆಗಿದ್ದು ಅದೇ. ಏನಕ್ಕಂದ್ರೆ ಕೊನೆ ವಾರ ಎಲ್ಲರೂ ನಾಮಿನೇಟ್ ಮಾಡ್ದಂಗ್ ಗೊತ್ತಿತ್ತು. ಈಗ ಬಿಗ್ ಬಾಸ್ ಮಾಡೋದು ಅದೇ, ಆದ್ರೆ ಈ ಬಾಲ್ಗೆ ಫೋಟೋ ಹಚ್ಚಿ ಒದಿಯೋದು, ಡೋರ್ ಆ ಕಡೆ ಹೋಗಂತ ಹೇಳೋದು, ಕಿತ್ತಾಡೋದು, ನೀನೇನು ನಾನೇನು ಅಂತೆಲ್ಲ ಕಿತ್ತಾಡೋದು ಬೇಕಾಗಿರ್ಲಿಲ್ಲ. ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಏನಿಲ್ಲ, ಎಕ್ಸ್ಪೆಕ್ಟೆಡ್ ಮಾಡಿದ್ದೆ. ಖಂಡಿತ ನಾನು ಬೆಳಿಗ್ಗೆ ಒಂದು ವಿಡಿಯೋ ಮಾಡಿದೆ. ಅಂದ್ರೆ ಗಿಲ್ಲಿ, ರಘು ಮತ್ತೆ ಗಿಲ್ಲಿ, ಕಾವ್ಯ, ಧನು ಮೂವರು ಸೇವ್ ಆಗ್ಬಹುದು ಅಂತ. ಬಟ್ ಏನ್ ಗೊತ್ತಾ, ಒಂದು ಓಟು ಬಿದ್ರು ಕೂಡ ನಾಮಿನೇಟ್ ಮಾಡ್ತಾರೆ ಬಿಗ್ ಬಾಸ್. ಆ ರೀತಿ ಎಲ್ಲ ರೂಲ್ಸ್ ಎಲ್ಲ ಮಾಡಿದರೆ ಖಂಡಿತವಾಗ್ಲು. ಇನ್ನ ವಿಷಯದ ಬಗ್ಗೆ ಹೇಳ್ತಾರೆ, ನಾಮಿನೇಷನ್ ತಗೊಂಡಾಗ ಕ್ಯಾಪ್ಟನ್ ಧನುಷ್ ಬಿಟ್ಟು ಇನ್ನ ಮಿಕ್ಕಿರಿ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ. ಖಂಡಿತಲು ಲೈವ್ ಅಪ್ಡೇಟ್ ನೋಡಿದಾಗ ಮೇನ್ ಆಗಿ ಏನಂದ್ರೆ ರಾಶಿಕಾ ಮತ್ತು ಗಿಲ್ಲಿಗೆ ಮಾತ್ರ ಒಂದ್ ಓಟ್ ಬಿದ್ದಿದೆ. ಇನ್ನ ಮಿಕ್ಕಿರ ಎಲ್ಲರಿಗೂ ಕೂಡ ಎರಡೆರಡು ಓಟ್ ಬಿದ್ದು ನಾಮಿನೇಟ್ ಮಾಡಿದ್ದಾರೆ. ಒಂದ್ ಓಟ್ ಕನ್ಸಿಡರ್ ಮಾಡಲ್ಲ ಅಂತ ಆಗಿದ್ರೆ ಗಿಲ್ಲಿ ಸೇವ್ ಆಗ್ತಾ ಇದ್ದ, ರಾಶಿಕಾ ಸೇವ್ ಆಗ್ತಾ ಇದ್ರು. ಆದ್ರೆ ಇಲ್ಲಿ ಬಿಗ್ ಬಾಸ್ ಮಾತ್ರ ಟ್ವಿಸ್ಟ್ ಕೊಟ್ಟು ಒಂದ್ ಓಟ್ ಬಿದ್ದು ನಾಮಿನೇಟ್ ಮಾಡ್ತೇನೆ ಅಂತೇಳಿ ನಾಮಿನೇಟ್ ಮಾಡಿದ್ದಾರೆ. ಧನುಷ್ ಕ್ಯಾಪ್ಟನ್ ಆಗಿರೋ ಕಾರಣ ಸೇವ್ ಆಗಿದ್ದಾರೆ. ಫಿನಾಲೆ ವೀಕೆಗೆ ಕಾಲಿಟ್ಟಂಗೆ ಧನುಷ್. ಫಿನಾಲೆ ಹೋದಂಗಲ್ಲ, ವೀಕೆಗೆ ಕಾಲಿಟ್ಟಂಗೆ. ಇನ್ನೊಂದು ವಿಶೇಷ, ಈ ವಾರ ಡಬಲ್ ಎಲಿಮಿನೇಷನ್ ಇರುತ್ತೆ. ಖಂಡಿತವಾಗ್ಲು ಬುಧವಾರ ಒಬ್ರು ಮನೆಗೆ ಹೋಗ್ತಾರೆ, ಶನಿವಾರ ಒಬ್ರು ಮನೆಗೆ ಹೋಗ್ತಾರೆ. ಇನ್ನು ಮೇನ್ ಆಗಿ ವಿಷಯಕ್ಕೆ ಬಂದ್ರೆ ಧ್ರುವಂತ್ ಅವ್ರನ್ನ ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ ಧನುಷ್ ಕ್ಯಾಪ್ಟನ್. ಇದು ನಾಮಿನೇಷನ್ ವಿಷಯ 100% ಇದೇ ಆಗಿರುತ್ತೆ. ನಾನು ಹೇಳ್ದಲ್ಲ, ಒಂದು ವರ್ಡ್ ಕನ್ಸಿಡರ್ ಮಾಡಲ್ಲ ಅಂದ್ರೆ ಗಿಲ್ಲಿ, ರಾಶಿಕಾ ಉಳಿತಾರೆ. ಇಲ್ಲ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಅವರು ನಾಮಿನೇಟ್ ಆಗ್ತಾರೆ. ಬಟ್ 5 ಜನ ಮಾತ್ರ ಪಕ್ಕ ನಾಮಿನೇಷನ್ಸ್. ಒಂದು ಧ್ರುವಂತ್ ಡೈರೆಕ್ಟ್ ನಾಮಿನೇಟ್, ಕಾವ್ಯ ನಾಮಿನೇಟ್ ಆಗಿದ್ದಾರೆ, ರಘು ನಾಮಿನೇಟ್ ಆಗಿದ್ದಾರೆ, ರಕ್ಷಿತಾ ನಾಮಿನೇಟ್ ಆಗಿದ್ದಾರೆ, ಅಶ್ವಿನಿಗಂತೂ 4 ಕೋಟಿ ಬಿದ್ದಿದೆ. 4 ಜನ ನಾಮಿನೇಟ್ ಮಾಡಿದರೆ. ಇದು ವಿಷಯ. ಇದಾದ್ಮೇಲೆ ಜಗಳ ವಿಷಯಕ್ಕೆ ಬರೋಣ. ಖಂಡಿತವಾಗ್ಲೂ ಧ್ರುವಂತ್ ಅವರಿಗೆ ನಮ್ಮ ರಘು ಅವರ ಸಾಧನೆಗಳ ಬಗ್ಗೆ ಮಾತನಾಡುವ ಒಂದು ಅರ್ಹತೆ ಆಗಿರ್ಬೋದು, ಯೋಗ್ಯತೆ ಆಗಿರ್ಬೋದು ಖಂಡಿತವಾಗ್ಲಿಲ್ಲ. ಏನಕ್ಕಂದ್ರೆ ಇಂಟರ್ನ್ಯಾಷನಲ್ ಎಲ್ಲ ಹೋಗಿ ಬಂದರೆ ಅವ್ರ ಸಾಧನೆಗಳು ತುಂಬಾನೇ ಇದೆ, ಇಲ್ಲ ಅಂತಲ್ಲ. ಅವರ ಸಾಧನೆಗಳ ಬಗ್ಗೆ ಮಾತಾಡೋ ಸಾಧನೆ ಧ್ರುವಂತ್ ಅವ್ರು ಮಾಡಿಲ್ಲ ಅನ್ಸುತ್ತೆ. ಬಟ್ ರಘು ಅವ್ರು ಕೂಡ ತಪ್ಪಿದೆ. ಏನ್ ಗೊತ್ತಾ, ರಘು ಅವರು ಈಗ ನಿನ್ಗೆ ತಿನ್ಬೇಡ, ನಿನ್ ನಾಚಿಕೆ ಆಗಲ್ಲ, ಹಾಗೆ ಮಾತಾಡ್ತಾರಲ್ಲ, ಅವ್ರು ಮನೆಯಿಂದ ತಂದಾಕಲ್ಲ, ಅಲ್ಲಿರದ ಮಾಡಾಕ್ತಾರೆ. ಅದು ಮಾತಾಡೋ ಅವಶ್ಯಕತೆ ಇರ್ಲಿಲ್ಲ. ಏನಂತ, ತಿನ್ಬೇಡ, ನಾಚಿಕೆ ಆಗಲ್ಲ, ನಾನ್ ಮಾಡಕ್ ತಿಂದು ನನ್ ಬಗ್ಗೆನೇ ಮಾತಾಡ್ತೀಯ ಅಂತ. ಇದೆಲ್ಲ ಬೇಕಾಗಿಲ್ಲ. ಅವ್ರು ಮನೆಯಿಂದ ತಂದಾಕಲ್ಲ, ಅಲ್ಲಿಂದ ಮಾಡಿರ್ತಾರೆ. ಏನಂದ್ರೆ ರಘು ಅಡಿಗೆ ಮಾಡ್ತಾರೆ, ನಮ್ಮ ಧ್ರುವಂತ್ ಬಾತ್ರೂಮ್ ಕ್ಲೀನ್ ಮಾಡ್ತಾರೆ, ಅಷ್ಟೇ. ಅಷ್ಟು ಬಿಟ್ಬಿಟ್ಟು ನಾಚಿಕೆ ಹಾಕಲ್ಲ, ನೀನ್ ತಿನ್ನಬಾರ್ದು, ಮಾತಾಡಬಾರ್ದು, ಇರಬಾರ್ದು ಅಂತ ಹೇಳೋಕೆ ರಘು ಅವರಿಗೆ ಯಾವುದೇ ಒಂದು ರೈಟ್ಸ್ ಅಂತ ನೋಡಿ ಅಧಿಕಾರ ಇಲ್ಲ. ಆ ರೀತಿ ಎಲ್ಲ ಮಾತಾಡಬಾರ್ದು. ಬಟ್ ಇಲ್ಲಿ ಇಬ್ಬರದು ತಪ್ಪಿದೆ, ಇಲ್ಲ ಅಂತಲ್ಲ. ಬಟ್ ಶುರು ಮಾಡಿದ್ದು ಧ್ರುವಂತ್ ಅವರೇ ಆದ ಕಾರಣ ನೋಡೋಣ, ಎಪಿಸೋಡ್ ಎಲ್ಲ ಮಾತಾಡೋಣ, ಏನೆಲ್ಲ ತಪ್ಪಿದೆ, ಏನೆಲ್ಲ ಸರಿ ಇದೆ ಅಂತ. ಖಂಡಿತವಾಗ್ಲು ನಾಮಿನೇಷನ್ ಇದು. ಬಟ್ ಜಗಳ ಇಬ್ಬರಲ್ಲಿ ಯಾರು ಸರ್ ಅಂದ್ರೆ ಸ್ಟಾರ್ಟ್ ಮಾಡಿದ್ದೆ ಧ್ರುವಂತ್. ಅದಾದ್ಮೇಲೆ ಮೇಲಾಯ್ತು. ಹೊರಗಡೆ ಬಂದು ಮಾತಾಡೋಣ, ಹೊರಗಡೆ ಬಂದು ನೋಡ್ತೀನಿ, ಒಳಗಡೆ ಬಂದು ಮಾತಾಡ್ತೀನಿ, ಇದೆಲ್ಲ ಟೂ ಮಚ್ ಆಯ್ತು. ಇನ್ನೊಂದು ವಾರ ಇದೆ, ಇಷ್ಟೆಲ್ಲ ಬೇಕಾಗಿತ್ತಲ್ಲ ಅಂತ ಅನಿಸ್ತಾ ಇತ್ತು. ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗ ಏನಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲು ತುಂಬಾ ಜನ ಅನ್ಕೊಂಡಿರ್ತಾರ ಕಾವ್ಯ ನಾಮಿನೇಟ್ ಆಗಿಲ್ಲ ಅಂತ. ಅವರು ನಾಮಿನೇಟ್ ಆಗಿದ್ದಾರೆ. ಕೇವಲ ಧನು ಮಾತ್ರ ಬಿಟ್ಟು ಇನ್ನ ಮಿಕ್ಕರು ಎಲ್ಲೋ ನಾಮಿನೇಟ್ ಆಗಿದ್ದಾರೆ. ಇದು ಪಕ್ಕ ಲೈವ್ ಅಪ್ಡೇಟ್, ಲೈವ್ ಇನ್ಫಾರ್ಮೇಶನ್. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ